ದೇವರ ಪರಿಶುದ್ಧಗಳ ನಾಮಕ್ಕೆ ಸ್ತೋತ್ರವಾಗಲ್ಪಡಲಿ. ಈ ವೇಳೆಯಲ್ಲಿ ಸ್ವರ್ಗ ಸ್ವರ ಈ ದೈವಿಕ ದೈನಂದಿನ ದೈವೋಕ್ತಿಗಳ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತಾ, ತಂದೆ ದೇವರ ಪರಿಶುದ್ಧ ನಾಮವನ್ನು ನಾವು ಕೊಂಡಾಡುವ ಹಾಗೆ ಕರ್ತನು ನಮ್ಮನ್ನು ಕೃಪೆ ಕೊಟ್ಟು ಆತ ನಮ್ಮನ್ನು ನಡೆಸಿರುವಂತಹ ಈ ನಡೆಸುವಿಕೆಗಾಗಿ ದೇವರಿಗೆ ಸ್ತೋತ್ರವಾಗಲ್ಪಡಲಿ. ಇವತ್ತು ದೇವರ ಸನ್ನಿಧಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ಆದಿಕಾಂಡದಲ್ಲಿ ಅದೇ 31ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ದೇವರು ಹೇಳುವಂಥದ್ದು ನೋಡ್ತೇವೆ. ಈಗ ನೀನು ಈಗ ಎದ್ದು ಹೊರಟು ನೀನು ಆ ದೇಶಕ್ಕೆ ಹೋಗು. ದೇವರಿಗೆ ಯಾಕೆ ಯಾಕೋಬನಿಗೆ ದೇವರು ಹೇಳ್ತಾನೆ, ಈಗ ನೀನು ಹರಿಕೆ ಮಾಡಿಕೊಂಡಿದ್ಯಷ್ಟೇ, ಆದ್ರಿಂದ ಆ ಹರಿಕೆಯನ್ನ ಇದ್ದಂತ ಪ್ರಾಂತದಲ್ಲಿ ಅವನು ತೀರಿಸಬಹುದು. ಯಾಕೆ ದೇವರು ಹೇಳಿದ ಪ್ರದೇಶಕ್ಕೆ ಆತನು ಕರೀತಾ ಇದ್ದಾನೆ? ದೇವರ ವಾಕ್ಯದಲ್ಲಿ ನೋಡ್ತೇವೆ, ನೀನು ಯಾವ ವ್ಯಕ್ತಿಗೆ ನೀನು ಹೇಳಿದೆಯೋ, ಯಾವ ಸ್ಥಳದಲ್ಲಿ ನೀನು ಏನಂದುಕೊಂಡು ಏನಾಗುವುದಕ್ಕಾಗಿ ನೀನು ಅರಿಕೆ ಮಾಡಿಕೊಂಡಿದ್ಯೋ, ಅದೇ ಸ್ಥಳಕ್ಕೆ, ಅದೇ ವ್ಯಕ್ತಿಗೆ, ಅದೇ ಸಮೂಹದ ಬಳಿಗೆ, ಅದೇ ಸಾನ್ನಿಧ್ಯಕ್ಕೆ ನೀನು ಹೋಗಿ ಹರಕೆಯನ್ನ ನೀನು ಸಲ್ಲಿಸಬೇಕು. ಇನ್ನೊಂದು ವೇಳೆ ಹೊರದೇಶದಲ್ಲಿ ಇರ್ಬೋದು, ಒಂದು ವೇಳೆ ನೀನು ಬೇರೆ ಊರಿನಲ್ಲಿ ಇರ್ಬೋದು, ಒಂದು ವೇಳೆ ನೀನು ಬೇರೆ ಪ್ರಾಂತದಲ್ಲಿ ಇರ್ಬೋದು. ಆದರೆ ಹರಕೆ ಮಾಡಿಕೊಂಡಾಗ ಯಾವ ಸ್ಥಳದಲ್ಲಿ ಯಾವುದಕ್ಕಾಗಿ ನೀನು ಏನು ಮಾಡಿಕೊಂಡಿದೆಯೋ, ಯಾವ ವ್ಯಕ್ತಿಗಾಗಿ, ಯಾವ ಸಭೆಗಾಗಿ, ದೇವರ ಯಾವ ಕೆಲಸಕ್ಕಾಗಿ, ದೇವರ ಸೇವೆಗಾಗಿ ಏನು ಮಾಡ್ಬೇಕೆಂಬುದಾಗಿ ಎಲ್ಲಿ ನೀನು ಅಂದುಕೊಂಡಿದೆಯೋ, ಅಂದುಕೊಂಡ ಸ್ಥಳ, ಅಂದುಕೊಂಡ ಕಾರ್ಯಕ್ಕಾಗಿ, ಅಂದುಕೊಂಡ ಪ್ರದೇಶಕ್ಕಾಗಿ ಅಲ್ಲಿಯೇ ಹೋಗಿ ನಾವು ತೀರಿಸಬೇಕಾಗಿದೆ. ಅದನ್ನು ದೇವರು ಮೆಚ್ಚುವಂತವನಾಗಿದ್ದಾನೆ. ಹಲ್ಲೆಲೂಯಾ. ನೀನು ಒಂದು ಕಡೆ ಹರಕೆಯನ್ನ ಹೊತ್ತುಕೊಂಡು ಇನ್ನೊಂದು ಕಡೆಯಲ್ಲಿ ನಿನ್ನ ಮನಸ್ಸು ಬಂದ ರೀತಿಯಲ್ಲಿ ಇನ್ನೊಂದು ಕಡೆಯಲ್ಲಿ ಅಥವಾ ಇನ್ನೊಂದು ಸಭೆಗೋ ಅಥವಾ ಇನ್ನೊಂದು ಸಭಾಪಾಲಕನೋ ಅಥವಾ ಇನ್ನೊಂದು ನಡೆಯಲ್ಪಡುತ್ತ ಸೇವೆಗಳಲ್ಲಿ ಕೊಡುವುದಲ್ಲ. ನಿರ್ದಿಷ್ಟವಾಗಿ ನೀನು ಹೇಳಿಕೊಂಡಂತ ಕಾರ್ಯಗಳಿಗೆ ಮಾಡುವುದನ್ನು ದೇವರು ಬಯಸ್ತಾನೆ. ದೇವರು ಅಲ್ಲಿ ಸಹ ಇರ್ತಾನೆ, ಇಲ್ಲಿ ಸಹ ಇರ್ತಾನೆ, ಎಲ್ಲಾ ಕಡೆಯಲ್ಲಿ ಇರ್ತಾನೆ. ಆದರೆ ನೀನು ಮಾತು ಕೊಟ್ಟಂತ ಮಾತು, ನಿನ್ನ ಬಾಯಿಯಿಂದ ಹೇಳಲ್ಪಟ್ಟಂತ ಮಾತು ನನಗೂ ನಮಗೂ ಅದು ಆಶೀರ್ವಾದಕರವಾಗಿ ಕಾಣಲ್ಪಡುವುದಕ್ಕಾಗಿ, ನಂಬಿಗಸ್ತಿಕೆಯನ್ನು ಕಾಣಲ್ಪಡುವುದಕ್ಕಾಗಿ ದೇವರು ಆ ಪ್ರದೇಶಕ್ಕೆ, ಆ ಸ್ಥಳಕ್ಕೆ, ಆ ಸ್ಥಳಗಳಿಗೆ ನಮ್ಮನ್ನು ಹೋಗುವುದಕ್ಕಾಗಿ ಪ್ರೇರೇಪಿಸುವನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಯಾಕಂದ್ರೆ ನಾವು ದೇವರ ವಾಕ್ಯದಲ್ಲಿ ಓದ್ತೇವೆ, ಯೇಸು ಸ್ವಾಮಿ ಸ್ವತಃ ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 37ನೇ ವಚನದಲ್ಲಿ ನಾವು ನೋಡುತ್ತೇವೆ, ನಿನ್ನ ಮಾತು ಹೌದಾದರೆ ಹೌದು, ಅಲ್ಲವಾದರೆ ಅಲ್ಲ ಎಂದಿರಲಿ, ಇದಕ್ಕಿಂತ ಹೆಚ್ಚಾದದ್ದು ಅದು ಸೈತಾನನಿಂದ ಬಂದಿದೆ. ಒಂದು ವೇಳೆ ನಾವು ಹರಕೆಯನ್ನು ಸಲ್ಲಿಸುವಾಗ ಅದು ಹಾಗೆ ಹೀಗೆ ಎಂಬುದಾಗಿ ನಾವು ಮಾರ್ಪಾಟ ಮಾಡಿಕೊಳ್ಳಬಹುದು. ಆದರೆ ದೇವರ ವಾಕ್ಯದಲ್ಲಿ ಯೇಸು ಆತನ ಹೇಳ್ತಾನೆ, ದೇವರು ಹೇಳ್ತಾನೆ, ಮಗನೇ ಮಗಳೇ, ಇವತ್ತು ನಿನ್ನ ಮಾತು ಹೌದಾಗಿದ್ರೆ ಹೌದು ಎಲ್ಲೋ, ಅಲ್ಲವಾಗಿದ್ರೆ ಅಲ್ಲ ಎಂಬುದಾಗಿ ಹೇಳಿ. ಒಂದು ವೇಳೆ ಅದಕ್ಕಿಂತ ಹೆಚ್ಚಿನದೇನಾದ್ರೂ ನಿನ್ನ ಯೋಚನೆಗಳಲ್ಲಿ, ನಿನ್ನ ತುಟಿಗಳಲ್ಲಿ, ನಿನ್ನ ನಾಲಿಗೆ ಮೂಲಕ ಸ್ವರವಾಗಿ ಹೊರಗೆ ಬರುವುದಾದರೆ ಅದು ಸೈತಾನನಿಂದ ಬಂದಂತದ್ದಾಗಲ್ಪಟ್ಟಿದೆ. ಯಾಕಂದ್ರೆ ಸೈತಾನನಿಗೆ ನಾವುಗಳು ಆಶೀರ್ವಾದ ನಿಧಿಗಳಾಗಬಾರದೆಂಬುದೇ ಮುಖ್ಯ ಉದ್ದೇಶವಾಗಲ್ಪಟ್ಟಿದೆ. ಹಲ್ಲೆಲೂಯಾ. ಆದುದರಿಂದ ದೇವರ ಮಕ್ಕಳೇ, ನಾವು ಬಹಳ ಗಮನವಿಟ್ಟವರಾಗಿ, ನಾವು ದೇವರ ಸಾನ್ನಿಧ್ಯದಲ್ಲಿ ಭಯವುಳ್ಳವರಾಗಿ, ಕರ್ತನ ಮಹಿಮೆಗಾಗಿ ನಾವು ಜೀವಿಸುವುದಕ್ಕಾಗಿ ನಮ್ಮನ್ನು ನಾವು ಪ್ರಯತ್ನ ಪಡುವವರು ಆಗಿರುವವರಾಗಿರೋಣ. ದೇವರಿಗೆ ಸ್ತೋತ್ರವಾಗಲ್ಪಡಲಿ. ಈ ಹರಕೆ ಸಲ್ಲಿಸುವಂಥದ್ದು ಅದೆಷ್ಟೇ ಅಮೂಲ್ಯವಾಗಿರಲಿ, ಅದೆಷ್ಟೇ ಚಿಕ್ಕದಾಗಿರಲಿ, ಮಾಡಿದ್ದನ್ನು ನಾವು ಹೇಳಿದ್ದನ್ನು ನಡೆಸಲೇಬೇಕು. ದೇವರಿಗೆ ಸ್ತೋತ್ರ.